ಇನ್ನು ಮೈಸೂರು ಗಲಭೆ ಪೂರ್ವ ನಿಯೋಜಿತ ಕೃತ್ಯ, ಪೂರ್ವ ತಯಾರಿ ಇರದೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹೀಗಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪವನ್ನು ಮಾಡಿದ್ದಾರೆ. ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ವರ್ತನೆ ಇದು. ಕಾಂಗ್ರೆಸ್ ಕುಮ್ಮಕ್ಕಿನಿಂದ ಮತಾಂಧ ಶಕ್ತಿಗಳ ಕೆಲಸ. ಗೃಹ ಸಚಿವರು ಅವರಿಗೆ ಬೇಕಾದಂತೆ ಮಾತುಗಳನ್ನಾಡಿದ್ರು. ಗಲಭೆ ಮಾಡಿರೋದು ಕ್ರಿಮಿನಲ್ ಚಟುವಟಿಕೆ. ಹೀಗಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಜೋಶಿ ಆರೋಪವನ್ನ ಮಾಡಿದ್ದಾರೆ. ನೋಡಿ, ಇದು ಯಾರದ್ದೋ ಕುಮ್ಮಕ್ಕಿಲ್ದೇನೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಎಲ್ಲವೂ ಕೂಡ ಪೂರ್ವ ನಿಯೋಜಿತ ಅಂತ ಹೇಳ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ. ಮೈಸೂರು ಗಲಭೆ ಏನಾಗಿದೆ, ಇದು ಪೂರ್ವ ನಿಯೋಜಿತ ಕೃತ್ಯ. ಪೂರ್ವ ತಯಾರಿ ಇರದೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ವರ್ತನೆ ಇದು ಅಂತ ಜೋಶಿ ಆರೋಪವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮತಾಂಧ ಶಕ್ತಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ತಲೆ ಎತ್ತಾ ಇದ್ದಾವೆ ಅನ್ನಲಿಕ್ಕೆ ಮೈಸೂರಿನ ಘಟನೆ ಒಂದು ಉದಾಹರಣೆ. ಮೈಸೂರಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ಸ್ಟೇಟಸ್ ಹಾಕಿದ ಅಂಥೇಳಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಲಭೆ ಮಾಡೋದು, ಇದು ಪೂರ್ವ ತಯಾರಿ ಇಲ್ಲ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿನ ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗಬೇಕು. ಯಾಕಂದರೆ ಇವತ್ತು ಕೆಲವು ಆನ್ಲೈನ್ ಮಾಧ್ಯಮದಲ್ಲಿ ಬಂದಿದೆ, ಅವನಷ್ಟಕ್ಕೆ ಅವನು ವಾಟ್ಸಪ್ದಲ್ಲಿಯೋ ಎಲ್ಲೋ ಇತ್ತದು, ಯಾರು ಹಾಕಿದ್ದಾನೆ ಅಂತ ಈಗ ಅರೆಸ್ಟ್ ಮಾಡಿದ್ದಾರೆ. ಅದನ್ನು ಅವನ ಅಂಗಡಿಯಲ್ಲಿರುವಂಥ ಕೆಲವರು ಕೆಲಸಗಾರರು ಮಾಡಿದ್ದಾರೆ ಅಂತ ಇದು ಬಂದಿದೆ. ನನಗೆ ಇದರ ಬಗ್ಗೆ ಸಂಪೂರ್ಣವಾದಂಥ ಫಸ್ಟ್ ಹ್ಯಾಂಡ್ ಮಾಹಿತಿ ಇವತ್ತು ಈ ವಿಷಯದ ಬಗ್ಗೆ, ಉಳಿದದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಅಲ್ಲಿ ಸಂಬಂಧಿಸಿದವ್ರಿಗೆ, ನನಗೆ ಗೊತ್ತಿಲ್ಲ. ಅಂದರೆ ಒಂದು ರೀತಿಯಲ್ಲಿ ತಯಾರಿ, ಗಲಭೆ ಮಾಡಲಿಕ್ಕೆ ಎಲ್ಲ ಕಾಲದಾಗೂ ಯಾವ ರೀತಿ ತಯಾರಿ ಇಟ್ಕೊಂಡಿರ್ತಾರೆ ಅನ್ನೋದು ಇದು ಅತ್ಯಂತ ಗಂಭೀರವಾದಂಥ ವಿಷಯ ಇದೆ. ಹಾಗಾಗಿ ಇವತ್ತೇನಿವರು ಈ PFI SDPI ಮೇಲೆಲ್ಲ ಏನೋ ಕೇಸ್ಗಳನ್ನು ಹಿಂತಕ್ಕೊಂಡ್ರು, ಅವರಿಗೆ ಹುಬ್ಬಳ್ಳಿಯ ಗಲಭೆಯಲ್ಲಿನ ಕೇಸ್ ಹಿಂತಕ್ಕೊಂಡ್ರು, ಇದೆಲ್ಲವೂ ಒಂದು ರೀತಿಯಲ್ಲಿ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಕುಮ್ಮಕ್ಕು ಸಿಗ್ತಾ ಇದೆ. ಅನೇಕರು ಹಿಂದೂಗಳ ಭಾವನೆಗೂ ಸಹಿತ ಧಕ್ಕೆ ಆಗುವ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ವರ್ತಿಸಿರುವಂಥ ಉದಾಹರಣೆ ಇದೆ. ಆದರೆ ಎಲ್ಲೋ ಒಂದು ಕಡೆ ಕೇಸ್ ಹಾಕ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಅದಾದ ನಂತರ ಕಾನೂನು ಪ್ರಕಾರ ಕ್ರಮ ಆಗ್ತದೆ. ಗೃಹ ಸಚಿವರಿಗೆ ಅವರು ಕಾಂಗ್ರೆಸ್ ಪಾರ್ಟಿಯ ಏನು ಒಂದು ಪಾಲಿಸಿ ಡಿಸಿಷನ್ ಅದ ಅದರ ಪ್ರಕಾರನೇ ಮಾತಾಡ್ತಾರೆ. ಇವ್ರು ಯಾರೋ ಗಲಾಟೆ ಮಾಡಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡ್ತಾರೆ. ಆಮೇಲಿಂದ ನಮ್ಮ ವ್ಯವಸ್ಥೆಯಲ್ಲಿ FIR ಆಗಿ, ಕೇಸ್ ಆಗಿ, ಇದು ಚಾರ್ಜ್ ಶೀಟ್ ಆಗಿ, ವಿಚಾರಣೆ ನಡೆದು ಶಿಕ್ಷೆ ಆಗೋ ತನಕ ವರ್ಷಗಟ್ಟಲೆ ಆಗ್ತದೆ. ಅದಾದ ನಂತರ ಕೆಲವ್ರಿಗೆ ಶಿಕ್ಷೆ ಆಗ್ತದೆ, ಕೆಲವರಿಗೆ ಏನು ಕಾನೂನಿನ ಲೂಪೋಲುಗಳಿಂದನೋ ಮತ್ತೊಂದು ಅಥವಾ ವ್ಯವಸ್ಥೆಯಲ್ಲಿನ ಲೂಪೋಲುಗಳಿಂದನೋ ಅವರು ಪಾರಾಗ್ತಾರೆ. ಅಂದರೆ ಇನ್ನು ತುಂಬ ಕೊಡೋರು ಯಾರು? ಟ್ಯಾಕ್ಸ್ ಕೊಡೋರು ಯಾರು? ಮೆಜಾರಿಟಿ ಆಫ್ ದಿ ಟ್ಯಾಕ್ಸ್ ಕೊಡೋರು ಹಿಂದೂಗಳು. ಅವ್ರು ಟ್ಯಾಕ್ಸಿನ ಹಣ ಇದೇ ರೀತಿ ಉಪಯೋಗ ಮಾಡ್ಯಾರ. ನೀವು ಕಾಂಗ್ರೆಸ್ ಪಾರ್ಟಿಯವರು ಅವ್ರ ಕಡೆ ಒದ್ದು ವಸೂಲು ಮಾಡ್ಬೇಕು, ಬರೀ ಅಷ್ಟೇ ಅಲ್ಲ, ಯಾರ್ಯಾರು ಅದರ ವಿಡಿಯೋದಾಗ ಕಂಡು ಬಂದಾರ ಅವ್ರನ್ನ ಒದ್ದು ವಸೂಲು ಮಾಡಬೇಕು. ಮತ್ತು ಅವ್ರದ್ದು ಏನೇನು, ಯಾಕಂದರೆ ಇದರಲ್ಲಿ ಅನೇಕ ಸಮಾಜ ವಿದ್ರೋಹಿ ಶಕ್ತಿಗಳು ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡೋರಿದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ ಇದೆ. ಅವರೆಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟಿಗಳು